అమ్మా నాన్నలు మనతో పాటే కలల్ని కూడా కనేస్తుంటారు. ఆ ఇన్ఫ్లుయెన్స్ తోనే ఏమో నాకు చిన్నప్పటి నుంచే ఒక ఆమ్రపాలిలానో స్మితా సబర్వాల్ లానో యంగ్ సివిల్ సర్వెంట్ అయిపోవాలని ఉండేది. ఆబ్వియస్లీ ఇప్పుడు ఆ పనిలోనే ఉన్నాను. ఏదో పార్టీ అంటారు అమ్మంటోంది. ఇక్కడ హైకోర్టులో దాఖలైన తాజా పిటిషన్ ప్రకారం ఒక మహిళ తను చేసిన నేరానికి తన మీద తానే కేసు వేసుకున్నట్లుగా తెలుస్తోంది. వాడిని కన్ని తప్పు చేశాను. కడుపులో నేను చదివేసి ఉంటే బాగుండేది. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸ್ಯಾಂಡಲ್ವುಡ್ ಅಲ್ಲ ಬಾಲಿವುಡ್ ಅಲ್ಲ ಬದಲಿಗೆ ಟಾಲಿವುಡ್ ಬಗ್ಗೆ ಭಾರಿ ಚರ್ಚೆ ಮತ್ತು ಸಂಕಲನ ಸೃಷ್ಟಿಸಿರುವ ಒಂದು ಮಹತ್ವದ ಸಿನಿಮಾದ ಬಗ್ಗೆ ರಿವ್ಯೂ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಅದೇ ಡೈರೆಕ್ಟರ್ ಗುಣಶೇಖರ್ ಅವರ ನಿರ್ದೇಶನದ ಹೊಸ ಸೋಷಿಯಲ್ ಡ್ರಾಮಾ ಮತ್ತು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಯುಫೋರಿಯಾ. ರುದ್ರಮಾದೇವಿ, ಶಕುಂತಲಂನಂತಹ ಬೃಹತ್ ಮೈಥಲಾಜಿಕಲ್ ಸಿನಿಮಾಗಳನ್ನು ಮಾಡಿದ್ದ ಗುಣಶೇಖರ್ ಅವರು ಇದ್ದಕ್ಕಿದ್ದಂತೆ ಇಂದಿನ ಯೂತ್ ಮತ್ತು ಸೊಸೈಟಿಗೆ ಕನೆಕ್ಟ್ ಆಗುವಂಥ ಕಟು ವಾಸ್ತವದ ಕಥೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದ ಕೆಲವು ನೈಜ ಘಟನೆಗಳಿಂದ ಪ್ರೇರಿತವಾದ ಈ ಒಂದು ಸಿನಿಮಾ ಹೇಗಿದೆ, ಪೋಷಕರು ಮತ್ತು ಯುವ ಪೀಳಿಗೆ ಇದನ್ನು ಏಕೆ ನೋಡಬೇಕು, ಕಂಪ್ಲೀಟಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೂವಿಯ ಕತೆ ಬಂದ್ಬಿಟ್ಟು ಆರಂಭವಾಗುವುದು ಒಂದು ಪಾರ್ಟಿಯಿಂದ. IAS ಆಕಾಂಕ್ಷಿಯಾಗಿರುವ ಚೈತ್ರ, ಸಾರಾ ಅರ್ಜುನ್ ಮತ್ತು ವಿಕಾಸ್ ವಿಘ್ನೇಶ್ ಗವಿರೆಡ್ಡಿ ಎಂಬ ಕ್ಲಾಸ್ ಟಾಪರ್ ವಿದ್ಯಾರ್ಥಿ ಇಬ್ಬರು ಭೇಟಿಯಾಗ್ತಾರೆ. ಆದರೆ ಆ ಸ್ನೇಹದ ಮುಖವಾಡ ಕಳಿಸಿಬಿದ್ದಾಗ ಚೈತ್ರ ಅತ್ಯಂತ ಘೋರವಾದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾಳೆ. ಇಲ್ಲಿಂದ ಸಿನಿಮಾ 3 ಪ್ರಮುಖ ಕೋನಗಳಲ್ಲಿ ಸಾಗ್ತಿರುತ್ತೆ. ಮೊದಲನೇದು ಬಂದ್ಬಿಟ್ಟು ಅನ್ಯಾಯದ ವಿರುದ್ಧ ಹೋರಾಡಿ ತನ್ನ ಬದುಕನ್ನು ಮರಳಿ ಕಟ್ಟಿಕೊಳ್ಳಲು ಪ್ರಯತ್ನಿಸುವ ಸಂತ್ರಸ್ತ ಚೈತ್ರ. ಎರಡನೇದಾಗಿ ತನ್ನ ಮಗನೇ ಈ ಅಪರಾಧದ ಮುಖ್ಯ ಆರೋಪಿ ಎಂದು ತಿಳಿದಾಗ ತಲ್ಲಣಕ್ಕೊಳಗಾಗುವ ಕಾಲೇಜಿನ ಮುಖ್ಯಸ್ಥೆಯೂ ಆದ ತಾಯಿ ವಿಂದ್ಯಾ. ಮೂರನೇದಾಗಿ ಕಪ್ಪು ಹಾದಿ ಹಿಡಿದ ಅಪರಾಧಿ ವಿಕಾಸ್ನ ಪಶ್ಚಾತ್ತಾಪದ ಹಾದಿ. ಇಂದಿನ ಜೆನ್ಜಿ ಯುವ ಪೀಳಿಗೆಯಲ್ಲಿ ಹೆಚ್ಚುತ್ತಿರುವ ಅಪರಾಧ ಪ್ರವೃತ್ತಿ, ಮಾದಕ ದ್ರವ್ಯದ ಹಾವಳಿ ಮತ್ತು ಪೋಷಕರ ಜವಾಬ್ದಾರಿಯನ್ನು ಈ ಒಂದು ಸಿನಿಮಾ ಅತ್ಯಂತ ಗಂಭೀರವಾಗಿ ಪ್ರಶ್ನಿಸುತ್ತದೆ. ಮೂವಿಯ ಪ್ಲಸ್ ಪಾಯಿಂಟ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ಬಲಿಷ್ಠ ನಟನೆ. ಬಾಲನಟಿಯಾಗಿ ಪ್ರಸಿದ್ಧಿಯಾದ ಸಾರಾ ಅರ್ಜುನ್ ಇದೀಗ ಚೈತ್ರ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಅವರ ನೋವು ಮತ್ತು ಧೈರ್ಯ ಎರಡನ್ನು ಕಣ್ಣಲ್ಲೇ ಕಾನ್ವೆ ಮಾಡಿದ್ದಾರೆ. ಹಾಗೆ ಭೂಮಿಕಾ ಚಾವ್ಲಾ ಅವರ ಕಂಬ್ಯಾಕ್ ನೋಡಕ್ಕೆ ಸಿಗುತ್ತೆ. ಒಕ್ಕಾಡು ಸಿನಿಮಾ ಸೃಷ್ಟಿಯಾಗಿ 20 ವರ್ಷಗಳ ನಂತರ ಗುಣಶೇಖರ್ ಮತ್ತು ಭೂಮಿಕಾ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಒಬ್ಬ ಜವಾಬ್ದಾರಿಯುತ ವರ್ಕಿಂಗ್ ಮದರ್ ಆಗಿ ತನ್ನ ಮದುವೆಗೆ ತಪ್ಪು ಮಾಡಿದಾಗ ಅನುಭವಿಸುವ ತಳಮಳವನ್ನು ಭೂಮಿಕಾ ಅತ್ಯಂತ ಪ್ರಬುದ್ಧವಾಗಿ ನಿಭಾಯಿಸ್ತಾಳೆ. ವಿಘ್ನೇಶ್ ಅವರ ಡೆಬ್ಯೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ನೆಗೆಟಿವ್ ಶೇಡ್ ಇರುವ ವಿಕಾಸ್ ಪಾತ್ರದಲ್ಲಿ ವಿಘ್ನೇಶ್ ಗವಿರೆಡ್ಡಿ ಮೊದಲ ಸಿನಿಮಾದಲ್ಲಿ ಗಮನ ಸೆಳೆದಿದ್ದಾರೆ. ಹಾಗೆ ಅದರ ಜೊತೆಗೆ ಗೌತಮ್ ವಾಸುದೇವ್ ಮೆನನ್ ಅವರು ಪೊಲೀಸ್ ಕಮಿಷನರ್ ಜಯದೇವ್ ನಾಯರ್ ಪಾತ್ರದಲ್ಲಿ ಇವರ ಗಂಭೀರ ಮತ್ತು ಕಂಟ್ರೋಲ್ಡ್ ಪರ್ಫಾರ್ಮೆನ್ಸ್ ಚಿತ್ರಕ್ಕೆ ದೊಡ್ಡ ಬಲ ತಂದಿದೆ ಅಂತಾನೆ ಹೇಳ್ಬೋದು. ಮೂವಿಯ ಮೈನಸ್ ಪಾಯಿಂಟ್ಸ್ ಬಗ್ಗೆ ನೋಡ್ತಾ ಹೋದರೆ, ಚಿತ್ರದ ಫಸ್ಟ್ ಹಾಫ್ನಲ್ಲಿ ತುಂಬಾ ಗ್ರಿಪ್ಪಿಂಗ್ ಆಗಿದೆ ಅಂತ ಹೇಳ್ಬೋದು. ಮೆಸೇಜ್ ಕೂಡ ನೇರವಾಗಿದೆ. ಆದರೆ ಸೆಕೆಂಡ್ ಹಾಫ್ನಲ್ಲಿ ಜೈಲಿನ ದೃಶ್ಯಗಳು, ಅಪರಾಧಿಯ ಪುನರ್ವರ್ತನೆಯನ್ನು ತೋರಿಸುವಾಗ ಸಿನಿಮಾ ಕೊಂಚ ಕಮರ್ಷಿಯಲಿಸ್ಟ್ಗೆ ತಿರುಗಿ ನಿಧಾನವಾಗುತ್ತದೆ. ಆದರೂ ಇದು ಸಮಾಜಕ್ಕೆ ಅಗತ್ಯವಿರುವ ಸಿನಿಮಾ ಅಂತಾನೆ ಹೇಳ್ಬೋದು. ಚಿತ್ರಕ್ಕೆ A ಸರ್ಟಿಫಿಕೇಟ್ ಸಿಕ್ಕಿರೋದ್ರಿಂದ ಇದು 18 ವರ್ಷ ಮೇಲ್ಪಟ್ಟ ಯುವಕರು ಮತ್ತು ಪೋಷಕರು ಖಂಡಿತ ನೋಡಬೇಕಾದ ಸಿನಿಮಾ. ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದ್ರೆ, ಸಾರಾ ಅರ್ಜುನ್, ಭೂಮಿಕಾ ಚಾವ್ಲಾ, ವಿಘ್ನೇಶ್ ಗವಿರೆಡ್ಡಿ ಅವರು ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ತೆಲುಗುವಿನ ಯುಫೋರಿಯಾ ಚಿತ್ರದ ಸಂಪೂರ್ಣ ರಿವ್ಯೂ ಮತ್ತು ಮಾಹಿತಿ. ಒಟ್ಟಾರೆಯಾಗಿ ಹೇಳುವುದಾದರೆ, ಕೇವಲ ಕಮರ್ಷಿಯಲ್ ಅಂಶಗಳ ಹಿಂದೆ ಬೀಳದೆ ಇಂದಿನ ಸಮಾಜಕ್ಕೆ ಅಗತ್ಯವಿರುವ ಪೇರೆಂಟಿಂಗ್ ಮತ್ತು ಯೂತ್ ಕ್ರೈಮ್ ಬಗ್ಗೆ ಧ್ವನಿ ಎತ್ತಿರುವ ಗುಣಶೇಖರ್ ಅವರ ಪ್ರಯತ್ನಕ್ಕೆ ಮೆಚ್ಚುಗೆ ಸಲ್ಲಬೇಕು. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.